ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಬನ್ನಿ ಫ್ರಿನ್ಸ್ ಕಟ್ಟಲ್ಲಿ ಸೈಡ್ ಚೇಂಜ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಈ ರೀತಿ ಆಲ್ರೆಡಿ ಈ ಥರ ನೋಡ್ಕೊತೀವಿ ಅಂದ್ಕೊಳ್ಳಿ. ಈ ಥರ ಸ್ಲೀವ್ಸ್ನ ಇಟ್ಕೊಂಡು ಈ ಥರ ನೋಡ್ಕೋಬೇಕು. ನಮ್ಗೆ ಇಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಕರೆಕ್ಟಾಗಿ ಅದಕ್ಕೆ ಇಟ್ಕೊಳ್ಳಿ. ನೋಡಿ, ಈ ರೀತಿ ಇಟ್ಕೊಂಡಾಗ ನಿಮಗೆ ಇಲ್ಲಿ ಬಟ್ಟೆ ಜಾಸ್ತಿ ಬರುತ್ತೆ. ಓಕೆನಾ? ಇಲ್ಲಿ ಜಾಸ್ತಿ ಬರ್ತಾ ಇದೆಯಲ್ಲ, ಇವಾಗ ಇದನ್ನು ಯಾವ ರೀತಿ ಮಾಡ್ಕೋಬೇಕು ಅಂದರೆ, ಇಲ್ಲ ನೀವು ಫಸ್ಟ್ಗೆ ಸ್ಟಿಚಿಂಗ್ ಮಾಡೋಕ್ಕೆ ಮುಂಚೆ ನೋಡ್ಕೋಬೇಕು. ಯಾಕಂದರೆ ಸ್ವಲ್ಪ ಹಿಂಗೆ ಕ್ರಾಸಾಗಿ ಬರೋದ್ರಿಂದ ಏನೂ ಮಾಡೋದಕ್ಕಾಗಲ್ಲ. ಈ ರೀತಿ ಬರುತ್ತೆ, ಒಂಚೂರು ಈ ಥರ ಇಷ್ಟು ಬರಬೇಕು. ಓಕೆನಾ? ಈ ರೀತಿ ಇಲ್ಲಿ ಕ್ರಾಸಾಗಿ ಇಲ್ಲಿಂದ ಬಂದು ಹಿಂಗೆ ಒಂದು ಸ್ವಲ್ಪ ಹಿಂಗೆ ಕ್ರಾಸಾಗಿ ತೆಗೆದ್ರೆ ಸರಿ ಹೋಗುತ್ತೆ. ಅಕಸ್ಮಾತ್ ಇವಾಗ ಸ್ಟಿಚಿಂಗ್ ಎಲ್ಲ ಆಗ್ಬಿಟ್ಟಿದೆ ಅಂದ್ಕೊಳ್ಳಿ, ಇದು ಇಲ್ಲಿಂದ ಈ ರೀತಿ ಕ್ರಾಸಾಗಿ ಬರಬೇಕು. ಓಕೆನಾ? ನೀವು ಇವಾಗ ಜಾಯಿಂಟ್ ಮಾಡ್ತೀನಿ ಅಂದಾಗ ನೋಡ್ಕೋಬೇಕಾಗುತ್ತೆ ಎರಡೂ ಕರೆಕ್ಟಾಗಿದೆಯಾ ಅಂತ. ಇವಾಗ ಇವೆರಡು ಪೀಸನ್ನು ಈ ರೀತಿ ಇಟ್ಕೊಂಡು, ಇವಾಗ ಇದನ್ನು ಈ ರೀತಿ ಇಟ್ಕೊಂಡು ನೋಡ್ಕೋಬೇಕು. ಇದು ಸರಿಯಾಗಿಲ್ಲ ಅಂದಾಗ ಅವಾಗ ಇಲ್ಲಿ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡಿ ಸರಿ ಮಾಡ್ಕೋಬೇಕು. ಇವಾಗ ಆಲ್ರೆಡಿ ಸ್ಟಿಚಿಂಗ್ ಮಾಡಿದ್ದೀನಿ. ಇವಾಗ ಹೇಗೆ ಸರಿ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ಇಲ್ಲಿ ಮಧ್ಯದಲ್ಲಿ ಒಂದು ಡಾಟ್ ಇಟ್ಕೋಬೇಕಾಗುತ್ತೆ. ಈ ರೀತಿ ತಗೊಳ್ಳಿ. ನಾವು ಮಾಮೂಲಿ ಬ್ಲೌಸ್ಗೆ ಇಟ್ಟಿರ್ತಾವಲ್ಲ ಅದೇ ರೀತಿ ಒಂದು ಡಾಟ್ ಇದೀವಿ. ಓಕೆನಾ? ಸ್ವಲ್ಪ ಒಯ್ಡಿರಿ ಸಾಕು. ಅವಾಗೇನಾಗುತ್ತೆ, ನಮಗೆ ಜಾಸ್ತಿ ಇದು ಒಳಗಡೆ ಬರೋಲ್ಲ. ಇಲ್ಲಿ ಕ್ರಾಸಾಗಿ ಹಿಂಗೆ ಹಿಡಿದು ಬಿಡಿ. ಇಲ್ಲಿ ಹಿಡಿದ್ರೆ ಸಾಕು. ಇಲ್ಲಿ ಡಾಟ್ ಥರನೂ ಇರುತ್ತೆ, ಅದೇನೋ ನಿಮಗೆ ಡಿಸ್ಟರ್ಬ್ ಆಗಲ್ಲ. ಆಮೇಲೆ ಫಿಟ್ಟಿಂಗು ನೀಟಾಗಿ ಕೂರುತ್ತೆ. ಅದೇನೋ ಎಕ್ಸ್ಟ್ರಾ ಇರೋದನ್ನ ಹಿಡಿದಿರ್ತೀವಲ್ಲ, ಹಂಗಾಗಿ ಫಿಟ್ಟಿಂಗ್ ನೀಟಾಗಿ ಕುತ್ಕೊಳ್ಳುತ್ತೆ. ಓಕೆನಾ? ಇವಾಗ ಎರಡೂ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಈ ರೀತಿ ಇಟ್ಕೊಳ್ಳಿ. ನೋಡಿ, ಈ ರೀತಿ ಇಟ್ಕೊಂಡು ನೀಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಬರಬೇಕು. ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಈ ಥರ ಇಟ್ಕೊಂಡು ಇಲ್ಲೊಂದು ಪಿನ್ ಹಾಕ್ಕೊಳ್ಳಿ. ನಾನು ಹೇಳ್ತಾನೆ ಇರ್ತೀನಿ, ಈ ಥರ ಪಿನ್ ಹಾಕೊಳ್ಳೋದ್ರಿಂದ ಏನು ತಪ್ಪಿಲ್ಲ. ನೀಟಾಗಿ ನಿಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗು ನೀಟಾಗಿ ಕೂತ್ಕೊಳ್ಳುತ್ತೆ. ಹೆಚ್ಚು ಕಡಿಮೆ ಇದ್ದಿದ್ದು ಸ್ಟಿಚಿಂಗಲ್ಲಿ ಹೋಗುತ್ತೆ. ನೋಡಿ, ಈ ರೀತಿ ಇಟ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಓಕೆನಾ? ಇವಾಗ ನೋಡಿ, ಈ ರೀತಿ ಇಟ್ಕೊಂಡು ಇಲ್ಲಿ ಸ್ಲೀವ್ಸ್ ಎಷ್ಟಿದೆ ನೋಡ್ಕೋಬೇಕು. ಈ ಕಡೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಸ್ಲೀವ್ಸ್ನ ಮಾರ್ಕ್ ಮಾಡಿಕೊಂಡು ಇವಾಗ ಇಲ್ಲಿಗೆ ಇದನ್ನು ನೀಟಾಗಿ ಜಾಯಿಂಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ತಗೊಂಡು ಇಲ್ಲಿಂದ ನೋಡಿ, ಇಲ್ಲಿ ಇದೆಯಲ್ಲ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಬಂದು ಇದು ಹಿಂಗೆ ಬಂದು ಹಿಂಗೆ ಜಾಯಿಂಟ್ ಆಗಬೇಕು ಅಷ್ಟೇ. ಇದು ಸ್ಲೀವ್ಸು ಚಿಕ್ಕದಾಗಿದೆಯಲ್ಲ ಅದಕ್ಕೋಸ್ಕರ. ಓಕೆನಾ? ನೋಡಿ, ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ನ ಮಾಡ್ಕೋಬೇಕು. ಓಕೆನಾ? ನಾವು ಹಾಗೆ ಸ್ಟಿಚ್ ಮಾಡ್ತೀವಿ. ನಾನು ಇಲ್ಲಿ ವೀಡಿಯೋಗೋಸ್ಕರನೇ ತೋರಿಸ್ದೆ. ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ, ಬಿಗಿನರ್ಸ್ಗೆ ಈಸಿ ಆಗುತ್ತೆ. ಓಕೆನಾ? ಇವಾಗ ಈ ರೀತಿ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಈ ರೀತಿ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಇದೇನು ಮಾರ್ಕ್ ಮಾಡಿರ್ತೀವಲ್ಲ ಕರೆಕ್ಟಾಗಿ ಅಲ್ಲಿ ಬಂದು ಎಂಡ್ ಆಗಬೇಕು. ಓಕೆನಾ? ಅಷ್ಟೇ. ಈಗ ಸೂಜಿನ ತೆಗೆದುಬಿಡಿ. ನೋಡಿ, ಒಂದೇ ಲೆವೆಲ್ಗೆ ಬಂತು ಸ್ಟಿಚಿಂಗು. ನಿಮ್ಗೆ ನೋಡ್ತಾ ಇರ್ಬೋದು, ಒಂದೇ ಲೆವೆಲ್ಗೆ. ಇವಾಗ ಇದ್ರ ಪಕ್ಕದಲ್ಲೇ ನಿಮಗೆ ಎಷ್ಟು ಸ್ಟಿಚ್ ಬೇಕು ಅಷ್ಟು ಹಾಕ್ಕೊಳ್ಳಿ. 2 ಬೇಕಾ, 3 ಬೇಕಾ, 4 ಬೇಕಾ, ಎಷ್ಟು ಬೇಕಾದರೂ ಹಾಕ್ಕೋಬೋದು. ಓಕೆನಾ? ಈ ರೀತಿ ಹಾಕ್ಕೊಂಡು ಮತ್ತೆ ಅದ್ರ ಪಕ್ಕದಲ್ಲಿ ನಾನು ಒಂದು 4 ಸ್ಟಿಚ್ಚೇ ಹಾಕ್ತೀನಿ. ಏನಕ್ಕಪ್ಪ ಅಂದರೆ ಅಕಸ್ಮಾತ್ ಒಂದು ಸ್ಟಿಚ್ ಬಿಚ್ಕೊಂಡ್ರು ಇನ್ನೂ 3 ಸ್ಟಿಚ್ ಇರುತ್ತೆ, ಅದಕ್ಕೋಸ್ಕರ. ಓಕೆನಾ? ಇಲ್ಲಿ ಕಟ್ ಮಾಡಿಬಿಟ್ಟು ಇಲ್ಲಿ ಲಾಸ್ಟಲ್ಲಿ ಓವರ್ಲಾಕ್ ಮಾಡ್ಕೊಳ್ಳಿ. ಇಲ್ಲ ಈ ಥರ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಓಕೆನಾ? ನೋಡಿದ್ರಲ್ಲ, ಈ ರೀತಿ ಒಂದೇ ಸಮನಾಗಿ. ಅಕಸ್ಮಾತ್ ನೀವು ಪ್ರಿನ್ಸ್ ಕಟ್ಟಲ್ಲೂ ಇಲ್ಲಿ ಜಾಸ್ತಿ ಬಂದುಬಿಟ್ರೆ ಅದೇ ಫಸ್ಟೇ ನೋಡಿಕೊಂಡ್ರೆ ಇಲ್ಲಿ ಕಟ್ ಮಾಡ್ಕೋಬೋದು. ನೀವು ಆಲ್ರೆಡಿ ಸ್ಟಿಚಿಂಗ್ ಮಾಡಿಬಿಟ್ಟಿದ್ದೀರಾ ಅಂದರೆ ಈ ಥರ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಆ ಥರ ಬಂದಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಇದರಲ್ಲೂ ಏನು ತೊಂದರೆ ಇಲ್ಲ. ನೋಡಿ, ಇದು ನಿಮಗೆ 3 ಡಾಟ್ ಥರನೇ ಕಾಣಿಸುತ್ತೆ. ಇಲ್ಲಿ ಹಿಡ್ದಿರೋದ್ರಿಂದ ಅದೇನು ಡಿಸ್ಟರ್ಬ್ ಆಗೋಲ್ಲ, ಕಂಕ್ಳ ಹತ್ರ ಇರುತ್ತೆ. ಇದು ನೀಟಾಗಿ ಬರುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನೋಡಿ, ಈ ರೀತಿ ಪ್ರಿನ್ಸ್ ಕಟ್ ನೀಟಾಗಿ ಬಂದಿದೆ. ಓಕೆನಾ? ಓಕೆನಾ? ಈ ರೀತಿ ಸೈಡ್ನ ನೀವು ಸ್ಟಿಚಿಂಗ್ನ ಮಾಡ್ಬೋದು. ಓಕೆನಾ?
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.